ಇವನ್ನ ಓಡಿಸ್ರು. ಇನ್ ಫುಲ್ ಹೆಸರೇನಾ? ಗಣೇಶ್ ಕುಮಾರ್. ಗಣೇಶ್ ಪಾಂಡು. ಗಣೇಶ್ ಕುಮಾರ್ ತಾನೆ? ಪಾಂಡು ಎಲ್ಲಿಂದ ಪಾಂಡು ಬಂತು? ಗಣೇಶ್ ಕುಮಾರ್. ಮತ್ ಪಾಂಡು ಯಾರು? ಅದ ಅಂದ್ರೆ ಗಣೇಶ್ ಕುಮಾರ್. ಏನ್ ಹೇಳ್ತಿದ್ಯೋ ಲವ್ಲೆ? ಹುಚ್ಚ ಆಗ್ಬಿಟ್ಟಿದ್ಯಾ? ಇಲ್ಲಿ ಗಣೇಶ್ ಕುಮಾರ್ ಅಂತ ಬರ್ದಿಯಾ? ಕೇಳಿದ್ರೆ ಪಾಂಡು ಗಣೇಶ್ ಅಂತ ಪಾಂಡು ಹಾಕಿಲ್ಲ, ಗಣೇಶ್ ಕುಮಾರ್. ಗಣೇಶ್ ಕುಮಾರ್ ಪಾಂಡುನಾ? ಗಣೇಶ್ ಪಾಂಡು ಕುಮಾರ? ಏನ್ ನಿನ್ ಹೆಸರಲ್ಲಿ? ಪಾಂಡು ಗಣೇಶ್ ಕುಮಾರ್. ಇವಾಗ ಪಾಂಡು ಸ್ಟಾರ್ಟಿಂಗ್ ಬಂದ್ಬಿಡ್ತು. ಸ್ಟಾರ್ಟಿಂಗ್ ಅಲ್ಲೇ ಇತ್ತು ಸರ್, ಪಾಂಡು ಗಣೇಶ್ ಕುಮಾರ್ ಫುಲ್ ಹೆಸರು. ಪಕ್ಕನಾ? ಹ್ಞೂ ಸರ್ ಪಕ್ಕ. ಆಧಾರ್ ಕಾರ್ಡ್ ಏನಂತ ಐತೆ ಹೆಸರು? ಪಾಂಡು ಗಣೇಶ್ ಕುಮಾರ್ ಮುರುಗನ್. ಮುರುಗನ್ ಯಾರು? ನಾನೇ ಸರ್. ಗೋಳಿ ಮಗನ ನಿಂದೇನ್ ಹೆಸರ ಟ್ರೈನ್ ಉದ್ದು ಕೊಯ್ತಾನೆ ಐತೆ. ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ನಿನ್ ರಿಸಲ್ಟ್ ಏನಾಯ್ತು? ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ಫಸ್ಟ್ ನಿನ್ ರಿಸಲ್ಟ್ ಹೇಳು. ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ನಿನ್ ರಿಸಲ್ಟ್ ಕುಡಿತೀನಿ. ಏ ಅಂಕಲ್ ಇನ್ನೆಷ್ಟೋ ಕ್ಯೂಟ್ ಆಗಿರ್ತೀಯಾ, ಕಿಲಾಡಿ ತರ ಇರೋ. ಜಾ ನೋಡಿದ್ರೆ ಎದ್ರಕಬೇಕು. ಏ ಇಲ್ಲ ಇಲ್ಲ, ಇನ್ನು ಇನ್ನು ಸರಿನಾ? ಇಲ್ಲ ಇಲ್ಲ, ನೋಡೋಕಂಗೆ ಭಯಂಕರವಾಗಿರ್ಬೇಕು. ಡಿಶ್ ಅಜ್ಜಿ ಹತ್ಬೇಕಾರೆ ಹೆಂಗೋ ಹತ್ಬಿಟ್ಟೆ. ಇವಾಗ ಇಳಿಬೇಕಾರೆಲ್ಲ ಗಲ ಗಲ ಅಂತ ಐತಲ್ಲ ಗುರು. ಭಯ ಪಡ್ಬೇಡ, ಇಳಿಯೋ, ನಾನೇನು ಮಾಡಲ್ಲ. ನಿಜನಾ? ಆಣೆ ಮಾಡಿ ಹೇಳು. ನಿನ್ ಮೇಲೆ ಆಣೆಗಳು ಏನು ಮಾಡಲ್ಲ, ಇಳಿಯೋ. ಸರಿ ಹೆಂಗ ಸುಮ್ನೆ ತಮಾಷೆ ಮಾಡಿದ್ ಬಾರೋ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಸೈಡಾಗ್ ಬೇವರ್ತಿ ಬೀದಿ ನಾಯಿ ಏನೋ ಗುರಾಯಿಸ್ತೀಯಾ? ಏನಿಲ್ಲ, ನಾ ನೈಟ್ ನೋಡ್ಕೊಂತೀನಿ. ಬೀದಿ ನಾಯಿಗಳದ್ದು ಒಂದು ಕಾಟ ಗುರು. ತೂ ನನ್ಗೆ ಬೆಳಿಗ್ಗೆ ರೋದ್ನೆ ಕೊಡ್ತೀಯ ದೇವರ್ತಿ ಗೋಳಿ ಮಗನೇ. ಬಿಷ ನಮಗ್ ಕಿತ್ತಿದ್ದೀರಾ ಎಲ್ಲ. ಮತ್ತೆ ಸೀಟ್ ಹೆಂಗ್ ಕೊಡ ಬಿಡೋಣ, ಮನೆಗ್ ಬಿಟ್ಟ. ನಿಮ್ ಅಪ್ತಿರ್ ತೋಟ ಅನ್ಕೊಂಡ್ ಬಂದಿದ್ದೀರಾ? ಎಳ್ನೀರ್ ಕೇಳಕ ಬಡ್ಡೆ ಮಕ್ಳ ಇಡೀ ಮಾಡ್ತೀರಿ ಪಟೇಲ್ರು ಬರ್ಲಿ. ತಪ್ಪಾಯ್ತು, ಬಿಟ್ಬಿಡಲ್ಲ ಸಲಿ ತೋಟಗೆ ಕಲಕಲ. ಸುಮ್ಮನೆ ನಿಂತ್ಕೊಂಡ ಸರಿ ಕಥಪತ್ನ ತುಳ್ದಾಕ್ಬಿಡ್ತೀನಿ. ಏನ್ರಲ್ಲ ಈ ಪಟೇಲ್ ತೋಟದಲ್ಲಿ ಕಳ್ತನ ಮಾಡ ಅಷ್ಟಾರ ಬರ್ತದೆ ನಿಮ್ಗ? ಲವ್ ತಿಮ್ಮ ಪಟೇಲ್ರೆ, ನಮ್ಮೂರ್ ಏನ್ ಕಳ್ತನ ಆಗಿದಾವ್? ನಮ್ಮೂರ್ ಮಾದಪ್ಪನ ದೇವಸ್ಥಾನ ಗೋಲ್ಕ ಡಬ್ಬಿ ಕಳ್ತನ ಮಾಡ್ರ, ಅದು ನೀವರೇ ಮಾಡ್ರ ಅಂತ ಬರ್ಕ. ಆಮೇಲೆ ಸಾದಾ ಮಾರ್ಮಳ್ಳಿ ಚಿನ್ನ ಸರ ಕಳ್ತನ ಮಾಡ್ರ, ಅದನ್ನ ಇವರೇ ಮಾಡ್ರ ಅಂತ ಬರ್ಕ. ಸರಿ, ಬಡ್ಡೆ ಇದ್ದ ಮಕ್ಕಳ ಹಪ್ತೆ ನಮ್ ತೋಟದ ಜೀದ ಮಾಡಿ ಸಾಯ್ಬೇಕು. ಅತ್ತ ವಾಂತಿ ಮಾಡ್ಕತ್ತವದ ಮಾಡ್ಕತ್ತಿದ್ದು ಅದಕ್ಲ ಗೊತ್ತಿಲ್ಲ. ಪಟೇಲ್ರೆ ಬಸ್ರಿ ಆಗಿರ್ಬೇಕು. ಪಟೇಲ್ರೆ ಅದನ್ನ ನಾವ್ ಮಾಡಿದ್ರೆ ನಮ್ಮ ಹೆಸರು ಬರ್ಕೊಂಡ್ಬಿಟ್ಟಾರಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಕಪ್ಪಿದ ಮಗನೇ. ಕೋಟಿ ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟ ಮಡಗಿದ್ಯಾ ನೀನು? ಅವನ್ ಗುಂಡಿಯಲ್ಲಿ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಕಡಿ ಕಿತ್ಕೊಂಡೋಗ್ಲಿ ನೋಡ. ಭಯ ಖಾರ ಜಾಸ್ತಿ ಆಗ ಸ್ವಲ್ಪ. ದೋಸ್ತ, ಎಲೆಕ್ಷನ್ ಹತ್ರ ಬಂದು ಮತ್ತೆ ಓಟ್ ಯಾರಿಗೆ ಹಾಕ್ತೀವಿ ಸಲ? ಯಾವ ನಿಂತ್ರ ಏನ್ ಬೈ, ನನ್ನ ಓಟ್ ಮಾತ್ರ ಗಿಂಡಿಗೆ. ಬಿಗ್ ಬಾಸ್ ಮುಗ್ದೈತ್ಲಿ ಬೋಸ್ಡಿಕೆ. ಅಯ್ಯ ಹೌದಲ್ಲ. ನೀನ್ ನೋಡಿಲ್ವೋ? ನಾವ್ ನೋಡಿದ್ವಿ. ನಿನ್ನ ಎಲ್ಲಿ? ಹೈವೇನಲ್ಲಿ. ಯಾವಾಗ? ಮೊನ್ನೆ. ನಿನ್ನ
ಎಲ್ಲಿ ನಿಮ್ಮ ಅಜ್ಜಿ ಪಟ್ ಕೂದಲು ಸ್ವಾಮಿ ಕಂದ ಹೇಳಿ ಸ್ವಾಮಿ ಬಾರೋ ಇಲ್ಲಿ ಕಂದ ಎಷ್ಟ್ ಜನ ಗುಡ್ಡೋನ್ಲ ಸಾಮಾನ್ ಬಿಡೋ ಅವಿವೇಕಿ ನೀನ್ ಬಾರೋ ಇಲ್ಲಿ ಕಂದ ನಿನ್ ಜೀವನದಲ್ಲಿ ಮುದ್ದೆ ಬರ್ಬೇಕಂದ್ರೆ ನಿಂಗ್ ಯಾರೇ ಏನೇ ಊಟ ಹಾಕ್ರು ನಂಗ್ ತಾ ಬಂದ್ ಕೊಡ್ಬೇಕು ಅರ್ಥ ಆಯ್ತೇನೋ ಕಂದ ನಮ್ಮ ಓನರ್ ಯಾವ್ದು ನಂಗೆ ಫಸ್ಟ್ ಊಟ ಮಾಡಿಸ್ತಾರೆ ಮೋಸ್ಟ್ಲಿ ಅವ್ರು ದೇವ್ರು ಇರ್ಬೇಕು ಅವ್ನು ಓನರ್ ಆಗಿದ್ರೆ ಯಾವ್ದು ನಂಗೆ ಫಸ್ಟ್ ಇರ್ತಾನೆ ಮೋಸ್ಟ್ಲಿ ನಾನೇ ದೇವ್ರು ಇರ್ಬೇಕು ಅಂದ್ರೆ ಹೆಸರು ಹೇಳ್ತೀನಿ ಒಬ್ರೊಬ್ರದ್ದೆ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಆಯ್ತಾ. ಕರಿಬಸಪ್ಪ ಮ್ಯಾಮ್ ಕರಿಬಸೊಪ್ಪು ಅಮಿತ್ ಅವ್ರು ಹೇಗಂದ್ರೆ ನನ್ಗೆ ಗೊತ್ತಿಲ್ಲ ಮ್ಯಾಮ್. ಕಾಕ್ರೋಚ್ ಸುದಿ ಅವ್ರು ಹೇಗಂದ್ರೆ ಗೂಬೆ ಹಾಗೆ ಅವ್ರು. ಯಾಕೆ ರಾತ್ರಿ ಮಲ್ಕೊಂತಿರ್ಲಿಲ್ವ ಅವರು ರಾತ್ರಿ ಮಲಗ್ತಾರೆ ಅದೇ ಗೂಬೆ ಅಲ್ಲ ಅದೇ ಮನುಷ್ಯನ ಗೂಬೆ. ಕಾವ್ಯ ಅಂದ್ರೆ ಎಂತ ಹೇಳ್ಬೇಕು ನಾನು ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ರಜತ್ ಅವ್ರು ಹೇಗಂದ್ರೆ ಎಂತ ಇದ್ರೆ ಡಕ ಡಕ ಡಕ. ಚೈತ್ರ ಬಡ 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 भाई खाएगा क्या? ಭಾರತ ಬಿತ್ತಿಲ್ಲ ನಿನಗೆ ಬೀಳಿಲ್ರಿ ಅಂತೂ 18 ಸಲ ನಂದೇ ಗ್ಲಾಸ್ ಬಗ್ಗೆ ಆಮೇಲೆ ನಂದು ಹೈಯೆಸ್ಟ್ ವ್ಯೂಸ್ ನನ್ಗೊಂದು ಸೆಕೆಂಡ್ ಕೊಟ್ರೇನೆ ವ್ಯೂಸ್ ಅಂದ್ರೆ ನನ್ನ ಫೇಸ್ ಅಲ್ಲಿ ತೋರಿಸಿದ್ರೇನೆ ಮಿಲಿಯನ್ ಗಟ್ಲೆ ಓಡುತ್ತೆ ಅನ್ನೋದು ಸುದೀಪ್ ಸರ್ರೇ ಮಾತಾಡಿದ್ದಾರೆ. ಹಾಗೆ 2-3 ದಿವಸಕ್ಕೆ ಕಾಲ್ ಮಾಡಿದ್ರು ತುಕಾಲಿ ಸಂತೋಷ್ ಅವ್ರು ಇಷ್ಟು ವರ್ಷ ಬಿಗ್ ಬಾಸ್ ಹೋಗಿ ಬಂದೆ, ಅದ್ ಬಿಟ್ಟು ಎಷ್ಟೋ ಫಂಕ್ಷನ್ಗೆ ಹೋಗ್ತಿದ್ದೆ, ಎಷ್ಟೋ ಕಾಮಿಡಿ ಶೋ ಮಾಡಿದ್ದೆ, ಅಲ್ಲಿ ನನಗೆ ರೆಕಗ್ನೈಸೇಷನ್ ಸಿಗ್ಲಿಲ್ಲ. ನಂದು ಪಾತ್ರ ಮಾಡಿ ಹರ್ಷ ಅಂತ ಅಂದ್ಮೇಲೆ ಅವ್ರಿಗೆ ಎಲ್ಲೋದ್ರು ಹರ್ಷ ಅಂತ ಜಾಸ್ತಿ ಫೋಟೋ ಹೊಡ್ಸ್ಕೊಂತ ಇದಾರಂತೆ. ಅಷ್ಟು ರೆಕಗ್ನೈಸ್ ಆಗಕ್ ಕಾರಣ ನನ್ನ ಪಾತ್ರ ಮಾಡಿದ್ಕಂತೆ. ಆದ್ರೆ ನಂದು ಹಿಂಗ್ ಟಚ್ ಮಾಡಿದ್ರು ಅವ್ರು ಫೇಮಸ್ ಆಗ್ತಾರೆ. ನಮ್ಮಪ್ಪನಿಗೆ ಬೆಳಗ್ಗೆ 5 ಗಂಟೆಗೆ ನಮ್ಮನೆ ಮುಂದೆ ಬನ್ನಿ, ಇಡೀ ರೋಡಲ್ಲ ನಮ್ಮನೆ ಎಲ್ಲ ಗುಡಿಸಿ, ಇಡೀ ರೋಡೆಲ್ಲ ಗುಡಿಸಿ, ಆ ಮನೆ ಗಿಡದ ನೀರು ಹಾಕಿ, ಅದ್ರ ಕೊಂಬೆ ಬೆಂಡಾಗಿದ್ರೆ ಅದನ್ನು ಹುಡುಗನಿಗೆ ದುಡ್ಡು ಕೊಟ್ಬಿಟ್ಟು ಕಟ್ಟಿಸಿ, ಅಲ್ಲಿ ಹಣ್ಣು ಬಿಟ್ಟಿದ್ರೆ ಅದನ್ನು ಕಿತ್ಸಿ ಊರವ್ರಿಗೆಲ್ಲ ಹಂಚಿ, ಅಂದರೆ ಅಷ್ಟು ಸಮಾಜ ಸೇವೆ. ಅದು ಬಿಟ್ಟು 750 ಕೇಸು ಗೌರ್ಮೆಂಟ್ ಇಲಾಖೆ ಮೇಲೆ ಹಾಕಿ ಗೆದ್ದಿದ್ದಾರೆ. ಅದು ರೆಕಾರ್ಡ್ ಬ್ರೇಕ್ ಅಂತಲೇ ಹೇಳ್ತೀನಿ. ನಮ್ಮ ತಂದೆ ಬಂದು ಕರ್ನಾಟಕದಲ್ಲಿ ಯಾರು ಏನು ಮಾಡಿದ್ದಾರೆ ಅವ್ರಿಗಿಂತ 100ರಷ್ಟು ಜಾಸ್ತಿ ನಮ್ಮಪ್ಪ ಕೇಸ್ ಹಾಕಿ ಗೆದ್ದಿದ್ದಾರೆ. ಅದು ಏನು ವಿರೋಧ ಅಂದರೆ ಲಂಚ ತಗೊಳ್ತಾ ಇರ್ತಾರೆ, ಗೋಲ್ಮಾಲ್ ಮಾಡಿರ್ತಾರೆ, ಇಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಗೌರ್ಮೆಂಟ್ ಜಾಗನ. ಆ ಥರದ್ರಲ್ಲಿ ನಮ್ಮ ಅಪ್ಪನೇ ನಂಬರ್ 1 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸಮಾಜ ಸೇವಕರೇ ಲಾಯರ್ ಇಲ್ಲ, ಅವ್ರು ಏನು ಇಲ್ಲ, ವೆಟರ್ನರಿ ಡಾಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು, ರಿಟೈರ್ಡ್ ಆದ್ರು. ಅಂದ್ರೆ ಆ ಟೈಮಲ್ಲಿ ಎಲ್ಲ ತುಂಬಾ ಗೌರ್ಮೆಂಟ್ ಅವರೆಲ್ಲ ತೊಂದರೆ ಕೊಟ್ಟಿರೋದ್ರಿಂದ ಸಿಟ್ಟಿಗೆ ಇವಾಗ ಸಮಾಜ ಸೇವೆಗೆ ರಿಟೈರ್ಡ್ ಆಗ್ತಿದಂಗೆ ಎಲ್ಲರೂ ಡಾಕ್ಟರ್ ಗಿರಿನ ಕಂಟಿನ್ಯೂ ಮಾಡ್ತಾರೆ. ನಮ್ಮ ತಂದೆ ಏನು ಇಲ್ಲದೆ 0 ರೂಪೀಸಲ್ಲಿ ಫ್ರೀ ಸರ್ವಿಸು ಒಂದು 4 ಸಂಸ್ಥೆಗೆ ವೈಸ್ ಪ್ರೆಸಿಡೆಂಟ್ ಕರ್ನಾಟಕಕ್ಕೆ ಆಗಿದ್ದಾರೆ. ಕರ್ನಾಟಕಕ್ಕೆ ವೈಸ್ ಪ್ರೆಸಿಡೆಂಟ್ ಅಂದರೆ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅದು ಇಲ್ಲಿಗಲ್ ಕೆಲಸ ಮಾಡೋರ ಮೇಲೆ ಕೇಸ್ ಹಾಕಿ 750 ಕೇಸ್ ಗೆದ್ದಿದ್ದಾರೆ. ರೀಸೆಂಟ್ ಆಗಿ ಒಬ್ರು ದೊಡ್ಡ ಮನುಷ್ಯರ ಮೇಲೆ ಕೇಸ್ ಹಾಕಿ ಎಲ್ಲ ಒಡಿಸಿ ಗೆದ್ದಿದ್ದಾರೆ. ಅದೆಲ್ಲ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಆದರೆ ಹೆಸರು ಬರೋದು ಬಂದು ಪ್ರೆಸಿಡೆಂಟ್ದು, ಆದರೆ ಕೆಲಸ ಮಾಡಿರೋದೆಲ್ಲ ನಮ್ಮ ಅಪ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಫೈಲು ಆ ಕೇಸ್ದು ನಮ್ಮನೇಲಿ ನನ್ನ ಅಡ್ರೆಸ್ಸಲ್ಲಿ ತೋರಿಸ್ತೀನಿ. ಅಷ್ಟೇ.